ಆಶ್ರಯ ಟಿವಿಯ ವೀಕ್ಷಕರಿಗೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆಯ ಶುಭೋದಯ. ಎಷ್ಟೋ ಜನರು ಇವತ್ತಿನ ದಿನವನ್ನು ನೋಡದೆ ಹೋಗಿದ್ದಾರೆ. ನಾವಾದರೂ ಉದಯ ಕಾಲದಲ್ಲಿ ಎದ್ದು ಕರ್ತನನ್ನು ಆರಾಧಿಸುವಂಥ ಒಂದು ಭಾಗ್ಯಕ್ಕಾಗಿ ಸ್ತೋತ್ರ. ನಮ್ಮ ಆಶ್ರಯ ಟಿವಿಯ ಎಲ್ಲ ಕಾರ್ಯಕ್ರಮಕ್ಕಾಗಿ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಕೇಳುವರಾಗಿದ್ದೇವೆ. ಒಂದು ಸುಂದರವಾದ ಹಾಡಿನ ಮೂಲಕ ನಾವು ರಾಗವನ್ನು ಪ್ರಾರಂಭ ಮಾಡೋಣ. ಇಸ್ರಾಯೇಲೇ ಇಸ್ರಾಯೇಲೇ ನಿನಗಾಗಿ ಚಿಂತಿಸುವೆ ನಾನು ಎಂಬುದಾಗಿ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಇಸ್ರಾಯೇಲೇ ಇಸ್ರಾಯೇಲೇ ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ ಇಸ್ರಾಯೇಲೇ ನಿನ್ನ ಕಣ್ಣೀರ್ ಒರೆಸುವೆ ನಾನು. ಭ್ರಮೆಗೊಳ್ಳದಿರು, ನೀನಂತೂ ಹೆದರದಿರು, ನೀನಂತೂ ದಿಗ್ಭ್ರಮೆಗೊಳ್ಳದಿರು. ಮಗನೇ ಮಗಳೇ ನಿನ್ನ ಸಹಾಯಕನು ನಾನು. ಮಗನೇ ಮಗಳೇ ನಿನ್ನ ಬಲಪಡಿಸುವೇನು. ಮಗನೇ ಮಗಳೇ ನಿನ್ನ ಸಹಾಯಕನು ನಾನು. ಮಗನೇ ಮಗಳೇ ನಿನ್ನ ಬಲಪಡಿಸುವೇನು. ಇಸ್ರಾಯೇಲೇ ಇಸ್ರಾಯೇಲೇ ನಿನಗಾಗಿ ಚಿಂತಿಸುವೆ ನಾನು. ನಿನ್ನ ಕಣ್ಣೀರ್ ಒರೆಸುವೆ ನಾನು. ನನ್ನ ಪ್ರೀತಿಯ ಸೇವಕರೇ, ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ವಿಶ್ವಾಸಿಗಳೇ, ನನಗಾಗಿ ಯಾರು ಚಿಂತಿಸ್ತಾರೆ, ನನ್ನ ಕಣ್ಣೀರು ಯಾರು ಒರೆಸ್ತಾರೆ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಸೋತು ಹೋಗಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿನ್ನ ಹಿತಚಿಂತಕನಾಗಿದ್ದಾನೆ. ನಿನ್ನ ಕಣ್ಣೀರು ಒರೆಸುವ ದೇವರಾಗಿದ್ದಾನೆ. ದೇವರೇ ಇವತ್ತು ನನ್ನೊಂದಿಗೆ ಮಾತನಾಡಿರಿ ಎಂಬುದಾಗಿ ನಾವೆಲ್ಲರೂ ಈಗ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಆಮೆನ್ ಆಮೆನ್. ಸ್ತೋತ್ರ ರಾಜ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ದಿನ ನಿನ್ನನ್ನು ನೋಡುವ ಹಾಗೆ, ಆರಾಧನೆ ಮಾಡುವ ಹಾಗೆ
ನಮ್ಮ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮ್ಮ ಕೈಯಲ್ಲಿ ಕೊಡುವರಾಗಿದ್ದೇವೆ ತಂದೆ. ಆಮೇನ್. ಇವತ್ತಿನ ಸತ್ಯವೇದ ಧ್ಯಾನವನ್ನು ನಾವು ಸ್ವಲ್ಪ ಸಮಯ ದಾನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಭಾಪಾಲಕರು ನಮ್ಮನ್ನು ವಾಕ್ಯದ ಕಡೆಗೆ ನಡೆಸುವರಾಗಿದ್ದಾರೆ. ಪ್ರೈಸ್ ಲಾರ್ಡ್. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಒಂದು ಸಣ್ಣ ದೈವಿಕ ಆಲೋಚನೆಯನ್ನು ನಾವು ಆಲಿಸಿಕೊಳ್ಳೋಣ. ಅದಕ್ಕಾಗಿ 2 ತಿಮೋತಿ 1ನೇ ಅಧ್ಯಾಯದ 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಈಗಾಗಲೇ ನಾವು ಹಾಡಿದ್ದೇವೆ, ಇಸ್ರಾಯೇಲೇ ನೀನಂತೂ ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ಸಹಾಯಕನು, ಭಯಪಡಬೇಡ ಎಂಬುದಾಗಿ ಆ ಚರಣಗಳನ್ನು ನಾವು ಹಾಡಿದ್ದೇವರನ್ನ ಸ್ತುತಿ ಮಾಡಿದ್ದೇವೆ. ಹಾಗಾಗಿ ಈ ಬೆಳಗಿನ ಸಮಯದಲ್ಲಿ ಯಾರಾದರೂ ಯಾವುದಾದರೂ ರೀತಿಯಲ್ಲಿ ಭಯದಲ್ಲಿ ಬಿದ್ದಿರುವುದಾದರೆ, ಈ ಬೆಳಗಿನ ಸಮಯದಲ್ಲಿ ದೇವರ ಆತ್ಮನು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುವುದಿಷ್ಟೇ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಹೇಡಿತನದ ಆತ್ಮವಲ್ಲ. ಆ ಆತ್ಮನು ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮನಾಗಿದ್ದಾನೆ. ಅನೇಕ ಸಲ ಕ್ರಿಸ್ತಿಯ ಜೀವಿತದಲ್ಲಿ ಅನೇಕರು ದೇವರನ್ನ ನಂಬಿಕೊಂಡ್ರು ಸಮೇತ ಈಗಲೂ ಭಯದಲ್ಲಿ ಜೀವಿಸತಕ್ಕಂಥ ಕೆಲವು ಅನುಭವಗಳನ್ನು ನಮಗೆ ನೋಡಕ್ಕೆ ಸಾಧ್ಯ. ಯಾವಾಗ ನೋಡಿದ್ರು ಭಯ. ದೇವರು ನಮ್ಮ ಸಂಗಡ ಇದ್ದಾನೋ ಇಲ್ಲವೋ ಎಂಬಂತಹ ಸಂಶಯಗಳು. ಆತ ನಮ್ಮ ಸಂಗಡ ಇದ್ರೆ ನಮಗೆ ಭಯದ ಆಸ್ಪದವೇ ಇಲ್ಲ ಪ್ರಿಯರೇ. ಯಾವ ರೀತಿ ಸತ್ಯವನ್ನು ತಿಳಿಯಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದಾರೋ, ಅದೇ ರೀತಿ ಅದರ ಆಪೋಸಿಟ್ ನಾವೇನಾದರೂ ಯಾವುದಾದ್ರೂ ಸುಳ್ಳನ್ನು ನಂಬುವುದಾದ್ರೆ ಆ ಸುಳ್ಳು ನಮ್ಮನ್ನು ಬಂಧಿಸ್ತದೆ. ಕೆಲವು ಸಮಯ ದೇವರು ನಮ್ಮ ಸಂಗಡ ಇದ್ದಾರೆ, ನಾವು ಯೇಸುಸ್ವಾಮಿಯನ್ನು ನಂಬಿದ ತಕ್ಷಣ ಆತನು ನಮ್ಮೊಳಗಡೆ ಇದ್ದಾನೆ, ಆತನ ಆತ್ಮ ನಮ್ಮೊಳಗಡೆ ಇದ್ದಾನೆ ಎಂಬ ತಿಳುವಳಿಕೆ ನಮ್ಮಲ್ಲಿದ್ರೂ ಕೂಡ ಕೆಲವು ಭಯಗಳು ನಮ್ಮನ್ನು ಆವರಿಸುತ್ತದೆ. ಕೌಟುಂಬಿಕ ಜೀವಿತದ ವಿಷಯದಲ್ಲಾಗಿರಬಹುದು, ಸೇವೆಯ ವಿಷಯದಲ್ಲಾಗಿರಬಹುದು, ವೈಯಕ್ತಿಕ ಜೀವಿತದ ವಿಚಾರಗಳಲ್ಲಾಗಿರಬಹುದು, ಎಲ್ಲೋ ಒಂದು ಕಡೆ ಸೈತಾನನು ಬಹಳ ಕುಯುಕ್ತಿ ಉಳ್ಳವನು ಪ್ರಿಯರೇ. ಅವನು ನಮ್ಮನ್ನ ಭಯದಲ್ಲಿ ಬೀಳಿಸಿ ಆ ಹೇಡಿತನದಲ್ಲಿ ಕೊಂಡೊಯ್ಯುವುದಕ್ಕಾಗಿ ಪ್ರಯತ್ನಿಸುತ್ತಲೇ ಇರ್ತಾನೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಸತ್ಯವಾಗಿದೆ, ದೇವರ ಆತ್ಮನು ಹೇಡಿತನದ ಆತ್ಮವೇ ಅಲ್ಲ. ಆ ಆತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಯಾವ ಯೋಗ್ಯತೆಯೂ ಇರಲಿಲ್ಲ. ಆ ಆತ್ಮನು ಪರಿಶುದ್ಧಾತ್ಮನಾಗಿದ್ದಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರ ತಂದೆಯು ತನ್ನ ಪವಿತ್ರ ಆತ್ಮನನ್ನು ನಮ್ಮ ಸಂಗಡಲೇ ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಷ್ಟೊತ್ತಿಗೆ ಶಿಷ್ಯರಿಗೆ ಭಯ ಉಂಟಾಯಿತು, ಕಳವಳ ಉಂಟಾಯಿತು. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಭಯಪಡಬೇಡಿ, ನಾನು ಹೋದ್ರೆ ಮಾತ್ರ ಸತ್ಯದ ಆತ್ಮನಿಗೆ ಬರಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ನಮ್ಮ ಸಂಗಡ ಇರುತ್ತಿದ್ರೆ ನಮಗೆ ಬಹಳ ಧೈರ್ಯವಿರುತ್ತಿತ್ತು. ಆದರೆ ಯೇಸು ಕ್ರಿಸ್ತನು ಇವತ್ತು ಶರೀರಧಾರಿಯಾಗಿ ನಮ್ಮ ಸಂಗಡವಿಲ್ಲ. ಬದಲಾಗಿ ಆತನು ಆತ್ಮಸ್ವರೂಪನಾಗಿ ನಮ್ಮ ಸಂಗಡ ಇದ್ದಾನೆ. ಆತನ ಆತ್ಮಸ್ವರೂಪನಾಗಿ ನಮ್ಮೊಳಗಡೆ ಇದ್ದಾನೆ. ಆತನು ನಮ್ಮನ್ನು ಆವರಿಸಿಕೊಂಡಿದ್ದಾನೆ. ಇದಕ್ಕೆ ನಂಬಿಕೆ ಬಹಳ ಅವಶ್ಯಕವಾಗಿದೆ. ಆ ನಂಬಿಕೆ ಎಂಬ ಅಸ್ತ್ರವನ್ನು ನಾವು ಉಪಯೋಗಿಸಬೇಕು. ನಾನು ಒಬ್ಬಂಟಿಗನಲ್ಲ, ನನ್ನೊಳಗಡೆ ದೇವರ ಆತ್ಮನಿದ್ದಾನೆ. ನಾನು ಯಾವ ಪಾಪಕ್ಕೂ ದಾಸನಲ್ಲ, ನಾನು ದೇವರ ಆತ್ಮನಿಗೆ ಅಧೀನನಾಗಿದ್ದೇನೆ. ಆತ ನನ್ನೊಳಗಡೆ ಇರುವುದರಿಂದ ನಾನು ಯಾವುದಕ್ಕೂ ಭಯಪಡೋದಿಲ್ಲ. ಇಲ್ಲಿ ಪೌಲನು ತಿಮೋತಿಯನನ್ನು ಬಲಪಡಿಸ್ತಿದ್ದಾನೆ. ನೋಡು, ನಿನಗೆ ಸಿಕ್ಕಿರುವ ಆತ್ಮವು ಹೇಡಿತನದ ಆತ್ಮವಲ್ಲ. ಹಾಗಾಗಿ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ, ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸ್ವಾರ್ಥಗೋಸ್ಕರ ಶ್ರಮೆಯನ್ನು ಅನುಭವಿಸು. ಪ್ರಿಯರೇ, ಈ ಧೈರ್ಯದ ಆತ್ಮನನ್ನು ಹೊಂದಿಕೊಳ್ಳುತ್ತಾ ನಾವು ತಿಳಿದಿರುವ ಸತ್ಯವನ್ನು ಇತರರಿಗೆ ನಾವು ಸಾರೋಣ. ಈ ಸತ್ಯವು ಅವರನ್ನೂ ಬಿಡುಗಡೆ ಮಾಡಲಿ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕಾಡುತ್ತಿರತಕ್ಕಂಥ ಎಲ್ಲ ಭಯಗಳು ನಮ್ಮನ್ನು ಬಿಟ್ಟು ನೀಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ.
ನೀವು ಕೂಡ ಕೂತಲ್ಲಿ ಅಥವಾ ಈ ಬೆಳಗಿನ ಈ ದಿವಸದ ಬೆಳಗಿನ ಸಮಯ ನೀವು ಆರಂಭಿಸುವಾಗ ಒಂದು ನಿಮಿಷ ನಮ್ಮೊಂದಿಗೆ ನೀವು ಕೂಡ ಸೇರಿ ಪ್ರಾರ್ಥಿಸಿರಿ. ನನ್ನನ್ನು ಕಾಡುತ್ತಿರ್ತಕ್ಕಂಥ ಎಲ್ಲ ಭಯಗಳು, ಹೇಡಿತನವು ನನ್ನನ್ನು ಬಿಟ್ಟು ನೀಗಲಿ ಎಂಬುದಾಗಿ ನೀವು ನಂಬಿಕೆಯ ಪದಗಳನ್ನು ಉಚ್ಚರಿಸುವಾಗ ನಿಶ್ಚಯವಾಗಿಯೂ ಈ ಆತ್ಮನು ನಿಮ್ಮೊಳಗಡೆ ಕಾರ್ಯ ಮಾಡ್ತಾನೆ. ಈ ವಚನಗಳ ಮುಖಾಂತರ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. ಈ ವಾಕ್ಯವನ್ನು ಕೇಳಿದ ಮೇಲೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿರುವ ಎಲ್ಲ ಭಯಗಳು ನಮ್ಮನ್ನು ಬಿಟ್ಟು ಹೋಗಿದೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ಈ ಹಾಡಲ್ಲೇ ಮತ್ತೊಂದು ಚರಣ ಇದೆ, ನಂಬಿಕೆಯ ಹೆಜ್ಜೆಡು, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತಿ ಎಂಬುದಾಗಿ. ಖಂಡಿತ ನಮ್ಮ ಭಯವನ್ನೆಲ್ಲ ನಾವು ಒದರ್ಬಿಟ್ಟು, ಭಯವನ್ನೆಲ್ಲ ನಾವು ಬಿಟ್ಟು ದೇವರಿಂದ ನಾವು ನಂಬಿಕೆ ಹೆಜ್ಜೆ ಇಡೋಣ. ಈ ರಾಗವನ್ನು ಹಾಡಿಕೊಳ್ಳೋಣ. ಊರಗದ Thank you, Lord. ನಂಬಿಕೆ ನಿನಗಿದ್ದರೆ ನನ್ನ ಮಹಿಮೆ ನೀ ಕಾಣುವೆ. ನಂಬಿಕೆ ನಿನಗಿದ್ದರೆ ನನ್ನ ಮಹಿಮೆ ನೀ ಕಾಣುವೆ. ಮಗನೇ ಮಗಳೇ, ನಂಬಿಕೆಯ ಹೆಜ್ಜೆ ಇಡು. ಮಗನೇ ಮಗಳೇ, ನಂಬಿಕೆ ಲೋಕವ ಜಯಿಸುವುದು. ಮಗನೇ ಮಗಳೇ, ನಂಬಿಕೆಯ ಹೆಜ್ಜೆ ಇಡು. ಮಗನೇ ಮಗಳೇ, ನಂಬಿಕೆ ಲೋಕವ ಜಯಿಸುವುದು. ಇಸ್ರಾಯೇಲೇ ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ ಇಸ್ರಾಯೇಲೇ, ನಿನ್ನ ಕಣ್ಣೀರು ಒರೆಸುವೆ ನಾನು. ಕರ್ತನಾದ ದೇವರೇ, ಈ ಉದಯ ಕಾಲದಲ್ಲಿ ನೀನು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮಲ್ಲಿ ಇರುವಂತಹ ಆತ್ಮ ಅದು ಹೇಡಿತನದ ಆತ್ಮವಲ್ಲ, ಧೈರ್ಯದ ಆತ್ಮ ಎಂಬುದಾಗಿ ಮಾತನಾಡಿದ್ದೀರಾ. ಬಿಸಿನೆಸ್ ವಿಷಯದಲ್ಲಿ, ಮನೆ ಕಟ್ಟೋ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ಬೇರೆ ಯಾವುದೋ ಒಂದು ನಮ್ಮ ಜೀವಿತದ ಜಿಗುಪ್ಸೆಯಲ್ಲಿ ಸಿಲುಕಿರುವಂತ ನಮ್ಮ ಪ್ರೀತಿಯ ಸಹೋದರ ಸಹೋದರಿಗಾಗಿ ಈ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಎಲ್ಲ ಭಯಗಳಿಂದ ಹೊರಗಡೆ ಬರಲಿ. ಧೈರ್ಯದ ಆತ್ಮ ಅವರ ಮನೆಯಲ್ಲಿ, ಅವರ ಕೆಲಸದಲ್ಲಿ, ಅವರ ಜೀವಿತದಲ್ಲಿ ಈ ಬೆಳಗಿನ ಜಾವದಲ್ಲಿ ಪ್ರವೇಶ ಮಾಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್ ಆಮೇನ್. ಖಂಡಿತವಾಗಿ ಈ ವಾಕ್ಯ ನಿಮ್ಮನ್ನು ಧೈರ್ಯಗೊಳಿಸಲಿ, ಉತ್ತೇಜನ ಪಡಿಸಲಿ. ಧೈರ್ಯದಿಂದ ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡೋಣ. ಜಯವು ನಿಮ್ಮದಾಗಲಿ, ಜಯದಾತ್ಮನು ನಿಮ್ಮನ್ನು ಆಳ್ವಿಕೆಯಲ್ಲಿ ನಡೆಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಇವತ್ತಿನ ಈ ಉದಯ ಕಾಲದ ಆರಾಧನೆಯನ್ನು ಮುಗಿಸುವರಾಗಿದ್ದೇವೆ. ನಮಗಾಗಿ ನೀವೆಲ್ಲರೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರೆಂದು ಯೇಸುವಿನ ನಾಮದಲ್ಲಿ ತಿರುಗಿ ಮತ್ತೆ ನಾವು ಕುಟುಂಬ ಆರಾಧನೆಯಲ್ಲಿ ಸೇರಿ ಬರೋಣ. ಆಮೇನ್.